ಬೆಂಗಳೂರು ನಾವೆಲ್ಲ ಮಾಜಿ ಶಾಸಕರನ್ನು ಕರೆದಿದ್ದು ರಾಜ್ಯಾಧ್ಯಕ್ಷ ಪತ್ರ ಬರೆದಿದ್ದರು. ಹೋಗಿ ನಮ್ಮ ಅನಿಸಿಕೆಗಳನ್ನು ಹೇಳಿ ಬಂದೀವಿ. ಭಾಳ ದಿವಸದ ನಂತರ ಒಬ್ಬ ರಾಜ್ಯಾಧ್ಯಕ್ಷರು ನಮ್ಮೆಲ್ಲ ಮಾಜಿ ಶಾಸಕರು ನೆನಪು ಮಾಡ್ಕೊಳ್ಳುವಂಥದ್ದಾಯಿತು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮಾಜಿ ಶಾಸಕರಿಗೆ ಗೌರವ ಕೊಡುವಂಥದ್ದು ಇರಲಿಲ್ಲ. ಸಭೆಗಳಿಗೆ ಬರೀ ಅಧಿಕಾರ ಇದ್ದಂಥ ಶಾಸಕರನ್ನ ಪದಾಧಿಕಾರಿ ಕರೆದಿದ್ದರು. ವಿಜೇಂದ್ರ ಅವರು ಅಧ್ಯಕ್ಷ ಆದ ನಂತರ 2 ಸಲ ರಾಜಕಾರಣಿ ನಮ್ಮನ್ನೆಲ್ಲ ಕರೆದಿದ್ದಾರೆ. ಮೊದಲು ರಾಜಕಾರಣಿ ಕರೀದಿ ಬಿಟ್ಟುಬಿಟ್ಟಿದ್ರು. ಮೊನ್ನೆ ಬರೀ ಮಾಜಿ ಶಾಸಕರನ್ನ ಮಾಜಿ ವಿಧಾನ ಪರಿಷತ್ ಸದಸ್ಯರ ಮುಖಾಂತರ ಭಾಳ ದಿವಸಗಳ ನಾವು ಕೆಲವೊಬ್ರು ಜನ ಭೇಟಿನೇ ಆಗಿರಲಿಲ್ಲ ಮತ್ತು ಅವ್ರ ಮುಖನೇ ನಾವು ನೋಡಿರಲಿಲ್ಲ. 10 ವರ್ಷಗಳಲ್ಲಿ ನೋಡಲಿ, ಅದು ಒಂದು ಸಂತೋಷ. ಅದ್ರ ಜೊತೆಯೇ ನಾವು ಏನಾದರೂ ಹೇಳಬೇಕು ಯಾರಿಗೆ ಯಾವ್ದಾದ್ರು ಅಧ್ಯಕ್ಷರು ಅಥವಾ ಪಕ್ಷದ ಲೀಡ್ರು, ವಿರೋಧ ಪಕ್ಷ ನಾಯಕರು ಎಲ್ಲರೂ ಕೂಡ ನಮ್ಮ ವಿಚಾರಗಳನ್ನು ಪಕ್ಷದ ಸಂಘಟನೆ ಇರ್ಬೋದು, ಬೇರೆ ಬೇರೆ ಪಕ್ಷದ ಒಂದು ಚುನಾವಣೆ ಸಂಬಂಧಪಟ್ಟಂಗಿರ್ಬೋದು, ಬರುವಂಥ ಪಂಚಾಯತ್ ಎಲೆಕ್ಷನ್ ಬಗ್ಗೆ ಹೇಳಕ್ಕೆ ಅವಕಾಶ ಮಾಡಿ ವಿಜೇಂದ್ರ ಕೊಟ್ಟಿದ್ದು ಕೂಡ ನಾನು ಭಾಳ ಖುಷಿ ಪಟ್ಟಿದ್ದೀನಿ. ಅವತ್ತು ಆ ಖುಷಿನೂ ವ್ಯಕ್ತಪಡಿಸಿದ್ದೀನಿ ಮತ್ತು ನನ್ನ ಅನಿಸಿಕೆಗಳನ್ನು ಪಕ್ಷದಲ್ಲಿ ಏನು ನಡೀತಾ ಇದೆ ಯಾವ್ಯಾವ ಸರಿ ಮಾಡಬೇಕು ಅನ್ನುವಂಥ ವಿಚಾರನೂ ಕೂಡ ನಾನು ವ್ಯಕ್ತಪಡಿಸಿದ್ದೀನಿ. ಅವತ್ತು ಸರ್, ರಾಜ್ಯಾಧ್ಯಕ್ಷ ಚುನಾವಣೆ ಆಗುತ್ತೆ ಸರ್ ನಮ್ಮ ಜಿಲ್ಲೆ. ರಾಜ್ಯಾಧ್ಯಕ್ಷ ಚುನಾವಣೆ ಪ್ರತಿ ಸಲ ಆಗೇ ಆಗ್ತದೆ. ಅದು ಒಂದು ಸಿಸ್ಟಮ್ ಅದ. ನಮ್ಮ ರಾಜ್ಯ ಪರಿಷತ್ ಸದಸ್ಯರಿರ್ತಾರೆ, ಮಂಡಲಾಧ್ಯಕ್ಷರು ಎಲ್ಲರೂ ಒಂದು ಮಾಡಿ ಅದಾದ ಜಿಲ್ಲಾಧ್ಯಕ್ಷ ಮಾಡಿದ ನಂತರ ರಾಜ್ಯಾಧ್ಯಕ್ಷ ಮಾಡ್ತಾರೆ. ಆದರೆ ನನಗೇನು ಹಿಂಗೆ ಇಷ್ಟು ದಿವಸ ಕೈ ಮುಕ್ಕೋತು ನಮ್ಗೆ ಓಟ್ ಹಾಕ್ರಿ ಅನ್ನುವಂಥ ವ್ಯವಸ್ಥೆ ನಾನು ಭಾರತೀಯ ಜನತಾ ಪಕ್ಷ ಬಂದಿದಂತೂ ನಾನು ನೋಡಿಲ್ಲ. ಚುನಾವಣೆ ಪ್ರಕ್ರಿಯೆ ಇರ್ತದೆ, ಅದು ಸರ್ವಾನುಮತದಿಂದನೇ ಹಾಕೋದು ಬಂದ್ರೆ ಯಾವಾಗಲೂ. ಅದು 2-3 ಹೆಸರು ಹೋಗಿರ್ತಾವೆ, ಆಯ್ಕೆಯವ್ರು ಹೈಕಮಾಂಡ್ದವ್ರು ಮಾಡ್ಕೋತ ಬಂದಾರೆ. ಆದರೆ ನನಗೇನು ಈ ನಿನ್ನೆ ಮೊನ್ನೆ ನಾನು ವಿದ್ಯಮಾನಗಳನ್ನು ಈ ಸುದ್ದಿಗಳಲ್ಲಿ ನೋಡಿದಾಗ ನಾವೆಲ್ಲರ ಕಡೆ ಹೋಗ್ತೀವಿ, ತಿಳಿಸಿ ಹೇಳ್ತೀವಿ, ಅವ್ರು ಹಂಗದಾರ ಹಿಂಗದಾರ ನಮಗೆ ಓಟ್ ಹಾಕತ್ತೆ ಹೇಳ್ತೀವಿ ಅನ್ನೋಂಥದ್ದು ಏನು ನಡೆದ, ಇದು ನಾವು ಇನ್ನೂ ತನಕ ಪಕ್ಷದಾಗ ನೋಡಿಲ್ಲ. ಇದು ಹೊಸ ಬೆಳವಣಿಗೆ, ಇದು ಆಗಬಾರ್ದು. ಇದು ಯಾಕಂದ್ರೆ ಇದು ಪಕ್ಷದಲ್ಲಿ ಒಡಕ್ಕೆ ಮುಡ್ದಂಗೆ ಅಕ್ಕ. ನಾಳೆ ನಾವು ಯಾರಿಗೆ ಸಪೋರ್ಟ್ ಕೊಟ್ಟಿರ್ತೀವಿ ಆಗಿಲ್ಲ ಅಂದ್ರೆ ನೀವು ನಮ್ಗೆ ಮಾಡಿಲ್ಲ ಅನ್ನುವಂಥದ್ದು ಅಥವಾ ಅವರಲ್ಲಿ ಮನಸ್ಸನ್ನ ಅಳಕೊಡುವಂಥದ್ದು, ಇದು ಪಕ್ಷದ ಸಂಘಟನೆಗೆ ಭಾಳಷ್ಟು ಹಾನಿಕಾರಕ. ಇದು ಈ ಬೆಳವಣಿಗೆ ಪಕ್ಷದಲ್ಲಿ ಆಗಬಾರ್ದು. ಏನೂ ಇದ್ದರೂ ಕೂಡ ಹೈಕಮಾಂಡು ಅಥವಾ ಕೆಲವೊಂದು ಶಾಸಕರ ಸಂಸದರ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ, ಬರೀ ಶಾಸಕರ ಸಂಸದರಿಂದ ಪಕ್ಷ ನಡೆಯಂಗಿಲ್ಲ. ಇದು ಒಂದು ಗೊತ್ತಿರಲಿ. ಬರೀ ಶಾಸಕರ ಸಂಸದರ ಅಭಿಪ್ರಾಯ ಅಷ್ಟೇ ಅಲ್ಲ, ಪಕ್ಷದ ಹಲವಾರು ಕಿರಿಯ ಕಾರ್ಯಕರ್ತರ, ಅನುಭವಿ ಕಾರ್ಯಕರ್ತರ ಮಾಹಿತಿಯನ್ನು ಕೂಡ ಹೈಕಮಾಂಡ್ ತಗೋಬೇಕು ಅನ್ನುವಂಥದ್ದು ನನ್ನೊಂದು ಅಭಿಪ್ರಾಯ. ಸರ್, ನಮ್ಮ ಜಿಲ್ಲೆಯವ್ರು ನಿಲ್ತಾರೆ ಅಂತಿದೆ. ನಮ್ಮ ಜಿಲ್ಲೆಯವ್ರಂದ್ರೆ ಯಾರ ಜಿಲ್ಲೆ ಕೆಪಾಸಿಟಿ ಬೇಕಲ್ಲ. ಅದಕ್ಕೆ ಏನಾದರೂ ಎಲ್ಲೇ ಜಿಲ್ಲೆ ಅಥವಾ ರಾಜ್ಯ ಅನ್ನುವಂಥದ್ದೊಂದು ಇದು ಇರ್ತೀವಿ, ಸಿಸ್ಟಮ್ ಅದು. ಅದಕ್ಕೆ ಯಾರಿಗೆ ಕೆಪಾಸಿಟಿ ಇದೆ ಅವ್ರಿಗೆ ಹೈಕಮಾಂಡವ್ರು ಮಾಡಲಿ. ಅದು ನಂದಂದ್ರೆ ನಾನು ಯಾರಿಗೆ ಬೇಡ ಮಾಡಿ ಹೇಳ್ತಾ ಇಲ್ಲ. ಈಗಾಗಲೇ ವಿಜಯೇಂದ್ರ ಒಳ್ಳೆ ಕೆಲಸ ಮಾಡತ್ತಾರ, ಏನು ಅದ್ರಾಗೇನು ಕೊರತೆ ಇಲ್ಲ. ಒಳ್ಳೆ ಕೆಲಸ ಮಾಡ್ಯಾರ, ಯುವಕರು ಅದಾರ, ಇನ್ನೂ ಮಾಡುವಂಥ ಉತ್ಸಾಹ ಅದ. ಅವ್ರನ್ನೇ ಮುಂದುವರ್ಸಿದ್ರೆ ಒಳ್ಳೇದು ಅನ್ನುವಂಥದ್ದು ನಂದದ. ಅಕಸ್ಮಾತ್ ಚುನಾವಣೆ ಆದರೆ ಅದಕ್ಕೆ ಏನಾದರೂ ಅಭಿಪ್ರಾಯ ಸಂಗ್ರಹ ಮಾಡಿ ಹೈಕಮಾಂಡ್ ಡಿಸಿಷನ್ ಮಾಡಿರಿ. ಈ ಚುನಾವಣೆ ಮಾಡಿಸ್ತೀನಿ, ನಾನು ಎಲ್ಲರಿಗೂ ತಿರುಗಾಡಿ ಓಟ್ ಹಾಕೊಳ್ಳೋಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ ಅನ್ನೋಂಥದ್ದು ಇದು ಹೇಳಿಲ್ಲ. ಈಗಾಗಲೇ ಇದು ಭಾಳಷ್ಟು ಈ ಸಂಘಟನೆಗೆ ಇದು ಮಾರಕವಾದಂಥದ್ದು. ಇದು ಆಗಬಾರ್ದು. ಸರ್ವಾನುಮತದಿಂದನೇ ಅಧ್ಯಕ್ಷರು ಆಯ್ಕೆ ಆಗಬೇಕು. ಸರ್, ನಗರ ಶಾಸಕರು ಒಪ್ಪಲ್ಲ ಅಂತಿದ್ದಾರೆ ಸರ್. ಅದೇ ನಾನು ಹೇಳಿದೆ ಅಲ್ರಿ, ಶಾಸಕರ ಸಂಸದರು ಫೈನಲಲ್ಲಿ ಇದಕ್ಕೆ ಪಕ್ಷ ಕಟ್ಟಾಕ ಅವ್ರು ಹೆಂಗೆ ಹೇಳ್ತಾರೆ, ಯಡಿಯೂರಪ್ಪ ಒಬ್ಬನೇ ಅಲ್ಲ ನಾನು ಇದ್ದೆ, ನೀವೆಲ್ಲಿದ್ದಿರಿ, ಎಷ್ಟನೇ ಇಸ್ವಿಯಾಗ ನೀವು ರಾಜಕಾರಣಕ್ಕೆ ಬಂದ್ರಿ, ಆವಾಗ ಯಡಿಯೂರಪ್ಪನವ್ರು ಏನಿದ್ರು, ನೀವು ಅವಾಗ ಎಷ್ಟು ಜಿಲ್ಲೆಗೆ ಅಡ್ಡಾಡಿ ಪ್ರವಾಸ ಮಾಡಿರಿ, MP ಆಗೋತನ, ಅದೆಲ್ಲರಿಗೂ ಗೊತ್ತದ. ಮಂತ್ರಿ ಆದಾಕೊಂಡು ಎಷ್ಟು ಸಂಘಟನೆ ರಾಜ್ಯದಾಗ ನೀವು ಕಾಲೇಜ್ ಎಷ್ಟು ಚಕ್ರ ಕಟ್ಕೊಂಡ್ರೂ ನಮಗೆಲ್ಲ ಗೊತ್ತದ. ನಾನು ಅದ್ರ ಬಗ್ಗೆ ಪ್ರಸಂಗ ಬಂದಾಗ ಹೇಳ್ತೀನಿ, ಗೊತ್ತಲ್ಲ. ಇವತ್ತು ಪ್ರಸಂಗ ಬಂದಾಗ ನೀವು ಅದು ಟಿವಿಯಾಗಿ ನೀವು ಚಾಲೆಂಜ್ ಮಾಡೋದಲ್ಲ. ನೀವು ವಿಜೇಂದ್ರ ಪಾಪ ಅವನಿಗೆ ಚಾಲೆಂಜ್ ಮಾಡಿದ್ರೆ ನೀವು ನಮಗೆ ಗೊತ್ತದು. ನಾವು 30 ವರ್ಷ ನಿಮ್ಮ ಜೊತೆ ಸಂಪರ್ಕ ಮತ್ತು ನಿಮ್ಮದು ಸಮೀಪದಿಂದ ನೋಡ್ಕೊತ ಬಂದವ ಇದನ್ನು. ನಮಗೆ ಗೊತ್ತದ ನೀವು ಕೇಂದ್ರ ಮಂತ್ರಿ ಆದಾಗ ಎಷ್ಟು ಸಂಘಟನೆನ ಎಷ್ಟು ಜಿಲ್ಲೆಗಳ ಅಡ್ಡಾಡಿ ಕಾರ್ಯಕರ್ತರನ್ನ ಕೂಡಿಸಿ ಅಥವಾ ಏನೇನು ಮಾಡ್ರಿ ಅನ್ನುವಂಥದ್ದು. ಮತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಗೊತ್ತಿರಲಿ ನಿಮಗೆ, ನೀವು ಸಂಸದರಿದ್ದಾಗ ಎಷ್ಟು ಸ್ಥಾನಗಳು ಬಂದವು. ನಾನು ಜಿಲ್ಲಾ ಮಂತ್ರಿ ಆದಾಗ ಎಷ್ಟು ಸ್ಥಾನಗಳು ಬಂದವು. ನಾನು ಜಿಲ್ಲಾ ಮಂತ್ರಿ ಆದಾಗನೇ 5 ಸ್ಥಾನಗಳು ಬಂದಿದ್ದು. ಅದಕ್ಕಿಂತ ಮೊದಲು 5 ಸ್ಥಾನ ಬಂದಿರಲಿಲ್ಲ. 3 ಬಂದಿದ್ದೇವೆ ನಾವು. ಮತ್ತು ಇಬ್ಬರು ಬಿಟ್ಟು ಹೋದ್ರು. ಶಾಬಾದಿನ ಬಿಟ್ಟ, ದೇಸಾವ್ರು ಬಿಟ್ಟರು ನಮ್ಮ ಜೋಡಿ ಇದ್ದವರು. ಅವ್ರಿಬ್ಬರು ಹೊಸಬರಿದ್ದು ಬೇರೆ ಪಾರ್ಟಿಯಿಂದ ಬಂದಿರು. ಕಾಂಗ್ರೆಸ್ನಿಂದ ಇವರು ದೇಸಾವ್ರ ದಳದಿಂದ ಬಂದಿರು. ಅವ್ರಿಬ್ಬರು ಮತ್ತು ಬೇರೆ ಸೈಲೆಂಟ್ ಆಗಿಬಿಟ್ರು. ಆದರೂ ನಾನು ಹೊಸದಾಗಿ 4 ಮಂದಿನ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತು, 5-6 ಮಂದಿಗೆ. ಅದರಾಗ 5 ಮಂದಿ ನಾನು ಹಿಡ್ಕೊಂಡು 5 ಮಂದಿ ಆರಿಸಿ ಬಂದ್ವಿ. ಅದಾದ ನಂತರ 5 ಸೀಟ್ ಬಂದಿಲ್ಲ ಇನ್ನೂವರೆಗೆ. ಅದು ಗೊತ್ತಿಲ್ಲ ನಿಮಗೆ. ಜಿಲ್ಲೆ ಪರಿಸ್ಥಿತಿ ಏನದ, ನೀವು ಆಗಿನ ಸುಧಾರಣೆ ಆಗ್ಯದ, ಎಷ್ಟು ಸ್ಥಾನ ಹೆಚ್ಚಿಗೆ ತಂದ್ರಿ. ನಿಮ್ಮ ಕಾಲದಾಗ ಜಿಲ್ಲಾ ಪಂಚಾಯತಿ ಎಂದು ಬಂದವ, ನೀವು ಇರೋದಾಗ 20 ಸೀಟ್ ಆರಿಸ್ತಂದ್ವಿ. ನಾನು ರಮೇಶ್ ಜಿಗಜಿನ್ ಸಾಹೇಬರು
ಧರ್ಮೇಂದ್ರ ಜೀಸಸ್ ಅವ್ರ ನೇತೃತ್ವದಲ್ಲಿ ಕಟಕದೊಂಡ ಅಧ್ಯಕ್ಷ ಇದ್ದ. ನೀವು ಎಲ್ಲಿ ಬರಲಿ ಪ್ರಚಾರಕ್ಕೆ ಅಥವಾ ಪಾರ್ಟಿಗೆ ಇದ್ದಿ ತಿಳ್ಕೊಂಡು ಬಹುತೇಕ ಅವಾಗ 20 ಸ್ಥಾನ ಬಂದಿದ್ದು ಹೈಯೆಸ್ಟ್ ಸೀಟ್ ಬಂದು ಆಗಿನ ಕಾಲದಾಗೆ. ಅಲ್ಲಿವರೆಗೆ ಯಾವ 20 ಸ್ಥಾನಗಳು BJP ಭಾರತೀಯ ಜನತಾ ಪಕ್ಷ ಗೆದ್ದಿರಲಿಲ್ಲ. ಅದನ್ನು ನೆನಪು ಮಾಡ್ಕೋಬೇಕು. ಅದು ಬಿಟ್ಟು ನೀವು ಖಾಲಿ ಚಕ್ರ ಒಬ್ಬರೇ ಖಾಲಿ ಚಕ್ರ ಕಟ್ಕೊಂಡು ಸತ್ಯದ ಯಡಿಯೂರಪ್ಪನವರು ಇಡೀ ರಾಜ್ಯ ಪ್ರವಾಸ ಮಾಡ್ಯಾರ. ನಾನು 91, 92, 93 ಏನು ಅನಂತಕುಮಾರ್ ಪ್ರಧಾನ ಕಾರ್ಯದರ್ಶಿದ್ರು, ರಾಜ್ಯದ ಪ್ರಧಾನ ಕಾರ್ಯದರ್ಶಿದ್ರು, ಯಡಿಯೂರಪ್ಪ ಅಧ್ಯಕ್ಷರು. ಅವಾಗ ಕೂಡ ಅವ್ರ ಪ್ರವಾಸಗಳು ಎಷ್ಟು ಆಗ್ತದೆ ನಮ್ಮ ಕಾರ್ಯಕರ್ತರಿಗೆ ಬೇಸರ ಆಗಿಬಿಡ್ತಿತ್ತು. ಆದ್ರೆ ಅವ್ರಿಂದ ಬೇಸರ ಮಾಡ್ಕೋತಿಲ್ಲ. 2 ಸಲ ಬರ್ತಾರಪ್ಪ ವಿಜಯಪುರಕ್ಕೆ, ಇದೇ ಬಸ್ಸನ್ನು ಕೂಡ ನಾವೇ ಮಾತಾಡ್ತಿದ್ದೀವಿ. 2 ಸಲ ಬರ್ತಾರೆ ರೀ ಅಪ್ಪು, ಇದು ಎಷ್ಟು ಮಂದಿ ಇವಾಗ ಎಷ್ಟು ಹಿಂಗೆ ಅಷ್ಟು ಅವರು ಎಲ್ಲಿ ಮೇಲೆ ಬಿಜಾಪುರಕ್ಕೆ ಅಥವಾ ಇಡೀ ರಾಜ್ಯದ ಪ್ರವಾಸವನ್ನು ಮಾಡಿ ಪಕ್ಷವನ್ನು ಸಂಘಟನೆ ಮಾಡ್ಯಾರ. ಅವ್ರು ತುಳಿದಾರ ಇವರು ತುಳಿದಾರಲ್ಲಕ್ಕೆ ನಮಗೇನು ಗೊತ್ತಿಲ್ಲ. ಅದನ್ನ ಏನೋ ಶಿವಪ್ಪ ಅವರು ಅದು ಏನೋ ಟಿವ್ಯಾಗ ಹೇಳತ್ತಾರ. ಆದ್ರೆ ನೀವು ಯಾರ್ಯಾರು ತುಳಿದಿರ ಅನ್ನುವಂಥದ್ದು ಆಮೇಲೆ ಅದು ಇರಲಿ ಬಂದಕ್ಕೆ ಹೇಳ್ತೀನಿ. ಆದರೆ ನಂದೊಂದು ಅಂದ್ರೆ ನೀವು ಎಲ್ಲರೂ ಹೇಳಿದ್ರು ನೀವು ಹೊರಗಡೆ ಮಾತಾಡತ್ತೀರಿ. ಮಾತಾಡ್ಕೊತವ್ರಿ ನಿಮ್ಗೇನು ಮುಂದೆ ಏನು ಆಗೋಲೆಕ್ಕ. ಆದರೆ ಸಂಘಟನೆ ಧಕ್ಕೆ ಆದರೆ ಕಾರ್ಯಕರ್ತರಿಗೆ ನೋವಾಗತ್ತೆ. ಭಾಳಷ್ಟು ನಾನು ಹಿಡ್ಕೊಂಡೆ ಸಾಮಾನ್ಯ ಕಾರ್ಯಕರ್ತರಿಗೆ ಇದೇನಪ್ಪ ಪಕ್ಷದಾಗ ಏನು ನಡೆಯತ್ತಾರೆ, ಯಾರು ಕೇಳೋರು ಅದಾರ ಇಲ್ಲೋ, ಇಷ್ಟು ಮಾತಾಡಿದ್ರು ಯಾಕೆ ಹೈಕಮಾಂಡ್ ಸುಮ್ಮನೆ ಕೂತಾನು. ಹೈಕಮಾಂಡ್ ಮ್ಯಾಗೂ ಭಾಳಷ್ಟು ಜನ ಬೇಸರ ಮಾಡ್ಕೊಂಡ್ರು. ನಾನು ಹೈಕಮಾಂಡ್ ಮೇಲೂ ಭಾಳಷ್ಟು ಮಂದಿ ಪಕ್ಷದ ವರಿಷ್ಠರ ಮೇಲೆ ಯಾಕೆ ಇದು ಏನೂ ಕಂಟ್ರೋಲ್ ಮಾಡೋಕ್ತಿಲ್ಲ, ಸುಮ್ಮನೆ ಯಾಕೆ ಕುಣ್ಸಾತಿಲ್ಲ ಇವರಿಗೆ, ಅಥವಾ ಇವರಿಗೆ ಅವ್ರನ್ನ ಸುಮ್ಮನೆ ಕುಡಿಸಿ ಇವ್ರಿಗೆ ಒಟ್ಟು ಏನಾದರೂ ಮಾಡಿ ಅದನ್ನು ಶಾಂತ ಮಾಡಿ ಯಾಕೆ ಆಗತ್ತಿಲ್ಲ ಅನ್ನುವಂಥದ್ದು ಭಾಳಷ್ಟು ಮಂದಿ ಸಮಸ್ಯೆ ಕಡಾತದ. ಏನಾದರೂ ಇದು ಒಳಗೆ ನಮ್ಮವ್ರದ್ದು ಏನಾದರೂ ಇದು ಕೆಲವೊಬ್ಬರು ಬೆಂಬಲ ಐತಿ ಅನ್ನೋ ಅಂತೇಳಿ ಕಾರ್ಯಕರ್ತರು ಜನ ಮಾತಾಡತ್ತಾರೆ. ಜನ ಅಂತರೂ ಉಗುಳಕತ್ತಾರೆ, ಏನು ರೀ ನಿಮ್ಮ ಪಕ್ಷ ಅನ್ನುವಂಥದ್ದು ನಮ್ಮ ಮ್ಯಾಗ ಚೀತು ಅನ್ನುವಂಥದ್ದು ನಡೆದ ದಿನ ನನಗತ್ತಾರೆ. ಏನು ರೀ ನಿಮ್ಮ BJPಯಾಗ ಏನು ರೀ ಪೋರಾಟ ಅನ್ನುವಂಥದ್ದು ಐತಿ. ಜನ ಅಂತರೂ ಭಾಳಷ್ಟು ಅಸಹ್ಯ ಮಾತಾಡತ್ತಾರೆ. ಕಾರ್ಯಕರ್ತರಿಗೆ ಸಂಶಯ ಮೂಡಾತದ, ಏನು ನಡೀತದೆ ಪಾರ್ಟಿಯಾಗ, ಪಾರ್ಟಿ ಎರಡು ಆಗಲ್ಕತ್ತವಲ್ಲ ಅನ್ನೋಂಥ ನೋವು. ಯಾಕಂದ್ರೆ ಕಟ್ಟ್ಯಾರ ಪಕ್ಷ ಕಟ್ಟದವ್ರು ನಾಯಕರಿಗಿಂತ ಹೆಚ್ಚು ಶ್ರಮ ಕಾರ್ಯಕರ್ತರು ಇರ್ತದೆ, ನಾಯಕರದ್ದು ಇರ್ತದೆ, ಇಲ್ಲ ನಂಗಿಲ್ಲ. ಅದಕ್ಕೆ ನೀವು ಸಂಘಟನೆ ಮಾಡಿದಾಗ ಎಷ್ಟು ಸ್ಥಾನ ಹೆಚ್ಚಿಗೆ ಆಗ್ಯಾವನ್ನ ನೀವೇ ನೆನಪು ಮಾಡ್ಕೊರಿ. ಅದಕ್ಕೆ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಏನೇನು ಮಾತಾಡ್ರಿ. ನಾನು ಯಾಕೆ ಸ್ವಲ್ಪ ದಿವಸ ಸುಮ್ಮನೆ ಏನು ನಡೆದ ಬಿಡೋದು, ನಮ್ಗೆ ಯಾಕೆ ರಾಜ್ಯ ಲೆವೆಲ್ದಾಗ ರಾಷ್ಟ್ರ ಮಟ್ಟದಾಗ ಗಮನಿಸ್ಲಾತಾರ ನಾವು ಸುಮ್ಮನೆ ಅದು ಸ್ವಲ್ಪ ದಿನದಾಗ ಅದನ್ನು ಡಿಟೇಲ್ ಹೇಳ್ತೀನಿ. ಹೇಳಿದ ಕೂಡಲೇ ನಿಮ್ಗೆ ಏನಾಗ್ಬಿಟ್ಟದ ಅಂದ್ರೆ ನೀವು ಒಬ್ಬ ಸತ್ಯರಿಸಿ ಅಂದ್ರೆ ಯಾರು ಮಾತಾಡೋದಂದ್ರೆ ನಿರಾಣೆ ಪರವಾಗಿ ನಿರಾಣೆ ರೊಕ್ಕ ಕೊಟ್ಟಾನ, ವಿಜೇಂದ್ರ ಅಂದ್ರೆ ನಿಮ್ಗೆ ಯಾರು ಕೊಟ್ಟಾರ, ನೀವು ಯಾಕೆ ಅವ್ರಿಗೆ ಬೈತೀರಿ, ನಿಮ್ಗೆ ಯಾರು ಏನು ಕೊಡ್ತಾರೆ, ಏನಿಲ್ಲ, ಯಾರಿಗೆ ಅವಶ್ಯಕತೆ ಇಲ್ಲ, ಆಸೆದವ್ರಿಲ್ಲ. ನಿಮಗೆಲ್ಲ ಗೊತ್ತೈತೆ. ಕಾರ್ಯಕರ್ತರು ಮನೋಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಅದೇ ರೀತಿ ನಾವು ಮನೋಭಾವನೆಗಳು ವ್ಯಕ್ತಪಡಿಸ್ತಾ ಇರ್ತೀವಿ. ಯಾರು ಚೀಲಗಳಿಲ್ಲ, ಎಲ್ಲ BJP ಚೀಲಗಳಿದ್ದೀವಿ ನಾವು, ಯಾರು ಚೀಲಗಳಿಲ್ಲ. ಆ ಪ್ರೆಸ್ ಮೀಟ್, ಪತ್ರಿಕಾ ಸಭೆ ಇನ್ನೊಂದು ಸಲ ಸ್ವಲ್ಪ ದಿನದಾಗ ನೀನು ಒಂದಿಟ್ಟು ಏನೇನು ಆರೋಪಗಳು ಮಾಡಿರಿ, ಅದಕ್ಕೆ ವಿಜೇಂದ್ರ ಕೊಡ್ಲಿಕ್ಕೆ ನಾವೇ ಕೊಡ್ಬೇಕಾಗ್ತದೆ. ಸರ್ ನಿಷ್ಠಾವಂತ ಬಣ ಅಂತ ಸರ್. ನಿಷ್ಠಾವಂತ ಅಂದ್ರೆ ಯಾರು ರೀ, ಏನು ನಿಷ್ಠಾವಂತ? ನೀವು ಪಕ್ಷದ ಮಾತು ಕೇಳಿರಿ, ಪಾರ್ಟಿ ಒಳಗೆ ನಿಮ್ಮ ಟಿಕೆಟ್ ಕೊಡ್ಲಾರ ಪಾರ್ಟಿಯಾಗ ಉಳಿದ್ರಿ, ಪಾರ್ಟಿ ಬಿಟ್ಟು ಹೋಗಿ ಪಕ್ಷ ಹತ್ರ ನಿಂತರಿ, ಅದಕ್ಕಿಂತ ಮೊದಲು ಹೊರಗೆ ಹಾಕರ್ JDS ಹೋದ್ರಿ, ಮತ್ತೆ ಹೊಳೆ ಬಂದ್ರಿ. ಮತ್ತು ನಿಷ್ಠಾವಂತರ ಏನದು? ನಿಷ್ಠಾವಂತ ಅಂದ್ರೆ ಯಾವ ಅರ್ಥ? ಇಲ್ಲಿ ಭಾಳ ಮಂದಿ ಅದಾರ ನಿಮ್ಮ ನೋವು ಅನುಭವಿಸ್ದವ್ರು ಅದಾರ. ಯಾಕಂದ್ರೆ ನನಗೆ 2ನೇ ಚುನಾವಣೆಗೆ ನೀವೇನೇನಾಗಿದೆ ಅನ್ನೋದು ಹೇಳ್ತೀನಿ. ಅದು ನಿಮ್ಮ ಸಹೋದರ ಚುನಾವಣೆ ನಿಂತಕ್ರೆ ಏನಾಯ್ತು ಅನ್ನೋಂಥದ್ದು ಬೇಡ. ಅದು ಈಗಿರಲಿ. ಯಾಕಂದ್ರೆ ನನ್ನ ಮ್ಯಾಗ ನೀವು ಬ್ಲೇಮ್ ಮಾಡೋದು ಇಲ್ಲ ಮಾಡಿರಿ, ಅದ್ರೇನು ಇದು ಇಲ್ಲ. ಆದ್ರೆ ನೀವು ನಿಷ್ಠಾವಂತ ನೀವು ಒಬ್ಬರೇ ಅಲ್ಲ, ಭಾಳಷ್ಟು ಮಂದಿ ನಿಷ್ಠಾವಂತರೇ ಅದ. ಬೇಕಾ ಕಡೆ ಇದ್ದವ್ರು ಯಾರು ನಿಷ್ಠಾವಂತರಿಲ್ಲ, ಬಾಯಿ ಮುಚ್ಕೊಂಡು ಸುಮ್ಮ ಕೂತಾರಂದ್ರೆ ನಿಷ್ಠಾವಂತ ಅಲ್ಲಂದಂಗೆ ಆಯ್ತಲ್ಲ. ಅದರ ಅರ್ಥ ನಿಮ್ಮ ಬಾಯಿಗೆ ಬಂದಾಗ ಮಾತಾಡೋ ನಿಷ್ಠಾವಂತರ. ಎಲ್ಲರೂ ಬಂಡವಾಳ ಗೊತ್ತೈತಿ ಎಲ್ಲರಿಗೂ ಜಗತ್ತಿಗೆ. ಕೆಲವರು ಯಾಕಪ್ಪ ಇದು ಎದಕ್ಕೆ ಬೇಕು ಅಂತೇಳಿ ಸುಮ್ಮ ಅದಾರ. ಒಂದು ಪಕ್ಷದಲ್ಲಿ ಹಿಡಿತಿಲ್ಲ ಅನ್ನುವಂಥ ಭಾವನೆ ಕಾರ್ಯಕರ್ತರು ಬಿಡಾಕ್ತಾರ. ಅದಕ್ಕೆ ನನ್ನ ಆಗ್ರಹ ಅಂದ್ರೆ ಆದಷ್ಟು ಬೇಗನೆ ಹೈಕಮಾಂಡ್ದವ್ರು ಸಮಾಪ್ತಿ ಮಾಡೋಕೆ, ಶಾಂತ ಮಾಡೋಕ್ಕೂ ಎಲ್ಲರೂ ಜೋಡಿಸೋದಾರೆ ಮಾಡ್ರಿ, ಇಲ್ಲ ಹೊರಗೆ ಹಾಕಿ ಸುದ್ದಿ ಮಾಡೋದಾರೆ ಮಾಡ್ರಿ, ಎರಡರಾಗ ಒಂದು ಮಾಡ್ರಿ. ಎರಡಕ್ಕೂ ನಮಗೆ ತಯಾರದು. ಸ್ವಾಗತ. ಸರ್ ಪಕ್ಷಕ್ಕೆ ತೊಗೊಂಡವ್ರು ಯಾರು? ಪಕ್ಷಕ್ಕೆ ಯಡಿಯೂರಪ್ಪನವ್ರು ತೊಗೊಂಡ್ರೆ ಅವ್ರು ಹೇಳ್ಯಾರ. ಇದಕ್ಕೆ ಅವೆಲ್ಲ ಸ್ಟೇಟ್ಮೆಂಟ್ಗಳು ನೀವು ಪ್ರೆಸ್ನವ್ರು ಇಡಬೇಕು ಅವ್ರ ಮುಂದೆ. ಹಿಂದಕ್ಕೆ ಹಿಂಗೆ ಹೇಳಿರಲ್ರಿ ಗೌಡ್ರ, ಅವಾಗ ಅಪ್ಪಾಜಿ ಅಂದಿರಲ್ರಿ, ಈಗ ಯಾಕೆ ಅನ್ನಲಾಗಿರೋದು ನೀವು ಕೇಳಲಾಗಿರಿ. ತಪ್ಪ ಪತ್ರಿಕೆದವ್ರದೈತಿ. ಹಿಂದಕ್ಕೆ ನೀವು ನಿಮ್ಮಲ್ಲೆಲ್ಲ ರೆಕಾರ್ಡ್ಸ್ ಸಿಗ್ತಾವೆ. ಸುವರ್ಣದಾಗೂ ಸಿಗ್ತಾವೆ, ನ್ಯೂಸ್ 18ದಾಗೂ ಸಿಗ್ತಾವೆ, TV 9ದಾಗ ಸಿಗ್ತಾವೆ. ಅವಾಗ ಹೇಳಿರಲ್ಲ. ಇಡೀ ರಾಜ್ಯದಾಗ ಭಾಳ ಮಂದಿ ಲೀಡರ್ಗಳು ತೊಗೋಬೇಡ್ರಿ ತಿಳಿದ್ರು. ಯಾರು ಹೆಸರು ಹೇಳೋದು ಬೇಡ. ಈಗ ಭಾಳ ಮಂದಿ ಹೇಳಿದ್ರು ಯಡಿಯೂರಪ್ಪನವ್ರು ನಾನು ತೊಗೊಳ್ಳವನೇ, ನನಗೆ ಬೇಕು, ನನಗೆ ಬೇಕಂತೇಳಿ ತೊಗೊಂಡ್ರು. ಅದು ಗೊತ್ತದ, ಅವ್ರಿಗೆ ಗೊತ್ತದ. ನೀವು ಮುಕ್ಳಿ ತುದಿಗಾಲಿ ಮಾಡಿ ಕೂತಲ್ಲಿ ಅವ್ರ ಆಫೀಸ್ ಮುಂದೆ ಪಾಳೆ ಹಚ್ಕೊಂಡು ಕೂತು ಒಳಗೆ ಹೋಗಿದ್ದು ನಾವೆಲ್ಲ ಕಾರ್ಯಕರ್ತರ ಮುಖಾಂತರ ಕೇಳೀವಿ. ಬೆನ್ನತ್ತು ಪಾರ್ಟಿ ಸೇರಿದ್ದು ಅವರು ಬ್ಯಾಡ ಅಂದ್ರೆ ಅವ್ರು ತೊಗೊಂಡಾರ. ಅದಕ್ಕೆ ನಾವು ಸ್ವಲ್ಪ ಶುರುವಾತಿಗೆ ನಾವು ಸುಮ್ಮಿದ್ದೀವಿ. ತೊಗೊಂಡ್ರೆ ಅವ್ರಿಗೆ ಸಂಭಾಳಿಸ್ಕೊಳ್ಳಿ, ನಾವು ಸುಮ್ಮ ಕೂತು ನೋಡೋದು. ಆದ್ರೆ ಇದನ್ನು ಪಕ್ಷ ಹಾಳಾಗಲ್ಕತ್ತ. ಇದು ನೋಡೋಕ್ಕಾಗಲ್ಲ ನಮ್ಮ ಕಡೆ. ಪಕ್ಷಕ್ಕೆ ಕಾರ್ಯಕರ್ತರಿಗೆ ಮನೋಭಾವನೆ ಕುಶಿಲಾಕತ್ತೈತಿ.
ಯಾಕಂದ್ರೆ ಇಲ್ಲೇನಪ್ಪ ಅನ್ನುವಂಥ ಆಗ್ಬಿಟ್ರೆ, ಯಾಕಂದ್ರೆ ಇನ್ನೂ ನಮ್ಮ ಪಕ್ಷ ಸಂಘಟನೆ ಹೊರಗಿಂದ ಬರಬೇಕು. ಅದರ ಪರಿಣಾಮ ಮನೆ ಸೀಟುಗಳು ಕಮ್ಮಿ ಬಂದು ಏನೋ ಕರ್ನಾಟಕದ ತನ್ನ ಸಾಧನೆ ಮನೆ MP ಸೀಟುಗಳು ಇದರಿಂದೇ ಕಡಿಮೆ ಆದವು ಏನೋ ಅದು ಸಂಶಯ ಬರತ್ತ ಇದರಿಂದ ಏನಾದ್ರು. ನಾಳೆ ಜಿಲ್ಲಾ ಪಂಚಾಯತಿ ಒಳಗೆ ವಿಜೇಂದ್ರ ಚೇಲಾದನ್ನು ಟಿಕೆಟ್ ಕೊಟ್ಟ ಅಂತೇಳಿ ನೀವು ಸುಮ್ಕೂತ್ರ ಅಂದ್ರೆ ನೀವೇ ಕೊಟ್ಟಿದ್ದು ಅವ್ರು ಇನ್ನೊಂದು ಇದು ಗುಂಪುಗಾರಿಕೆ ಬಂದ್ ಆಗಬೇಕು, ಟೋಟಲಾಗಿ ವ್ಯವಸ್ಥೆ ಬಂದ್ ಆಗಬೇಕು. ಇದು ಶ್ಯಾಮಪ್ರಸಾದ್ ಮುಖರ್ಜಿಯವರು ಬಲಿದಾನ ಕೊಟ್ಟು ಹುಟ್ಟಿಸೋಂಥ ಪಕ್ಷ ಅದ. ಲಾಲ್ಕೃಷ್ಣ ಅದ್ವಾನಿಯವರು, ವಾಜಪೇಯಿಯವರು ಇವೆಲ್ಲರೂ ಕೂಡ ಭಾಳಷ್ಟು ತ್ಯಾಗ ಬಲಿದಾನಗಳು ಅವ್ರು ಮಾಡಿದಿಂದಲೇ ಇವತ್ತು ಪಕ್ಷ ಈ ಪ್ರಮಾಣದಲ್ಲಿ ಬೆಳೆದದ. 1300 ಓಟ್ ಹಿಡ್ಕೊಂಡು ಇವತ್ತಿನ ಥರ ನಾನು ಸಮೀಪದಿಂದ ನೋಡ್ಕೋತಿ ಬಂದೀನಿ. ಅವಾಗೇ ನಮ್ಮ ವೋಟಿಂಗ್ ಪವರ್ ಇರ್ತದೆ, ನಿಮ್ಗೆ ಗೊತ್ತದ ಕತ್ತಿ ಅನ್ನೋದು. ನೀವು ಬಂದು ದುಡ್ದಿರಿ ಪಾರ್ಟಿ ದುಡ್ದಿಲ್ಲ ಅನ್ನಂಗಿಲ್ಲ, ಅಷ್ಟೇ ನಿಮಗೂ ಲಾಭ ಕೊಟ್ಟ. ನೀವು ಎಷ್ಟು ಯಡಿಯೂರಪ್ಪ ಹೇಳ್ತಿಲ್ಲ, ನಿಮ್ಗೆ 10 ಪಟ್ಟು ಲಾಭ ಆಗಿದೆ. ನಿಮಗೆ 10 ಪಟ್ಟು ನಿಮ್ಗೆ ಲಾಭ ಆಗೈತಿ. ಯಡಿಯೂರಪ್ಪ 1 ಪಟ್ಟು ಆಗಿರೋ ನಿಮ್ಗೆ 10 ಪಟ್ಟು ಆಗೈತಿ. ಜಿಲ್ಲೆಗೆ ನೀವು ಏನಾದರೂ ಪಕ್ಷದಾಗ ಓಡಾಡ್ರಿ, ಸುಭಾಷ್ ಪ್ರಧಾನ ಕಾರ್ಯಸಿಯಾಗಿ ಓಡಾಡ್ರಿ, ಆದರೆ ನಿಮ್ಮ ಕಡೆಯಿಂದ ಸ್ಥಾನಗಳು ಹೆಚ್ಚಿಗೆ ತರೋಕ್ಕಾಗಿಲ್ಲ. ಆದರೆ ನಿಮಗೆ ಲಾಭ ಮಾತ್ರ ಸಾಕಷ್ಟಾಗಿ ಸೆಂಟ್ರಲ್ ಮಾಡ್ಯಾರ, ಅದು ಮಾಡ್ಯಾರ, ಇದು ಮಾಡ್ಯಾರ, ರಾಜ್ಯದಾಗ ಇದು ಮಾಡ್ಯಾರ, ನಿಗಮ ಅಧ್ಯಕ್ಷ ಮಾಡ್ಯಾರ. ಎಲ್ಲ ಸಭೆಗಳನ್ನು ನೀವು ಸಾಕಷ್ಟು ಪ್ರಮಾಣದಲ್ಲಿ ನೀವು ಅದು ಆ ಸುಖಭೋಗಗಳನ್ನು ಪಡೆದಿರಿ ಅನ್ನುವಂಥದ್ದು ನೀವು ಅರಿವು ಇಟ್ಕೋಬೇಕು.